ಬಾಕುಪಾರಿ ಇದ್ರಲ್ಲಿ ಸಾಧಾರಣಕ್ಕೆ ಎಲ್ಲಾ ಗ್ರಾಫ್ಟೆಡ್ ಪ್ಲಾಂಟ್ ಅಲ್ಲಿ ಇದೇ ತರ ಬರುತ್ತೆ. ಈ ಪಾಟ್ ಅಲ್ಲೆಲ್ಲ ಬೆಳಿಲಿಕ್ಕೆ ಒಳ್ಳೆ ಚಂದ ಆಗ್ತದೆ ನೋಡಿ. ಸೈಜ್ ಇಷ್ಟೇ ಬರುತ್ತೆ ಸರ್ ಹಣ್ಣು? ಹಣ್ಣು ಇನ್ನೊಂದ್ ಸ್ವಲ್ಪ ದೊಡ್ಡ ಬರ್ಬೋದು, ಅಷ್ಟೇ ಬರೋದು. ನೋಡ್ಲಿಕ್ಕೂ ಚಂದ, ತಿನ್ಲಿಕ್ಕೆ ಒಳ್ಳೆ ಚಂದ ಆಗ್ತದೆ, ಹುಳಿಸಿ ಹುಳಿಸಿ ಇರ್ತದೆ. ರೋಸ್ ಮಾರ್ಟಿಲ್ ಅಂತ ಇದೊಂದು ಫ್ರೂಟ್ ನೋಡಿ, ಹೂವಿನ ಆಕಾರ ಇದೆ ಸರ್. ಹೌದು ಹೌದು, ಇದು ಒಳ್ಳೆ ಸ್ವೀಟ್ ಇದೆ, ಒಳ್ಳೆ ಫ್ಲೇವರ್ ಇರುವಂತ ಫ್ರೂಟ್ ಇದೆ. ಇದು ಥೈಲ್ಯಾಂಡ್ ಜಾಯಿಂಟ್ ಕರಬಲ್ ಅಂತ ಹೇಳಿ, ಇದು ಈ ವೆರೈಟಿ ಎಲ್ಲ ಕಡೆ ಇದೆ, ಬಟ್ ಹುಳಿ ಇರತ್ತೆ. ಇದು ಸಿಕ್ಕಾಪಟ್ಟೆ ಸ್ವೀಟ್ ಇರತ್ತೆ. ಇದು ಸ್ವೀಟಾ? ಇದು ಸ್ವೀಟೆಸ್ಟ್ ವೆರೈಟಿ. ಇದು ನೋಡಿ ಪೆಸಿಡಿಯಂ ಟರ್ಟೋರಿಯನಮ್ ಅಂತೇಳಿ, ಅತಿ ಚಿಕ್ಕ ಪೇರಳೆ ಇದು. ಪೇರಳೆ ಗಿಡನ ಇದು? ಹೌದು ಸರ್, ಇದು ಅತಿ ಚಿಕ್ಕ ಪೇರಳೆ. ರೈತ ಬಾಂಧವರಿಗೆ ನಮಸ್ಕಾರ, ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳ್. ಇವತ್ತು ನಾವು ಕುವೆಂಪು ಅವರ ಏರಿಯಾದಲ್ಲಿದ್ದೀವಿ. ಕುಪ್ಪಳ್ಳಿ ಸಮೀಪದ ಒಂದು ಹಳ್ಳಿಗೆ ಬಂದಿದ್ದೀವಿ. ಇಲ್ಲಿ ವಿಶೇಷವಾಗಿ ಹಲವಾರು ತರಹದ ದೇಶಿ ಮತ್ತು ವಿದೇಶಿ ಹಣ್ಣಿನ ಗಿಡಗಳನ್ನು ಬೆಳೆದಿದ್ದಾರೆ. ಅದ್ರ ಬಗ್ಗೆ ವಿಸ್ತಾರವಾದ ಮಾಹಿತಿಯನ್ನು ನೀಡಿದರು. ಇವತ್ತು ವಿಶೇಷವಾಗಿ ಇಲ್ಲಿ ದೊರೆಯುವಂತಹ ವಿಶೇಷ ಹಣ್ಣಿನ ಸಸಿಗಳ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು ಪರಿಚಯ ಹೇಳ್ರಿ ಸರ್. ನನ್ನ ಹೆಸರು ಶಿವಪ್ರಸಾದ್ ಅಂತೇಳಿ. ಸರ್, ನಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ಹೆರಮಪುರ ಗ್ರಾಮ ಅಂತೇಳಿ, ಜಿಗಳೆಬೈಲ್ ಅಂತೇಳಿ. ನಮ್ ನರ್ಸರಿ ಹೆಸರು ಜಿಗಳೆಬೈಲ್ ಅಗ್ರಿಕಲ್ಚರ್ ಫಾರ್ಮ್ ಅಂಡ್ ನರ್ಸರಿ ಅಂತ. ಸರ್, ನರ್ಸರಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ನಮ್ ನರ್ಸರಿ ನಮ್ ತಂದೆ ತಾಯಿಗಳು ಸ್ಟಾರ್ಟ್ ಮಾಡಿರೋದು 35 ವರ್ಷ ಆಯ್ತು. ಅವಾಗ ಏನ್ ಮಾಡಿ? ಅವಾಗ ನಾವು ಅಡಿಕೆ, ಕಾಳುಮೆಣಸು, ಕಾಫಿ, ಏಲಕ್ಕಿ, ಇದು 4 ವೆರೈಟಿ ಮಾಡ್ತಾ ಇದ್ವಿ. ತುಂಬಾ ವರ್ಷ ಮಾಡ್ತಾ ಇದ್ವಿ. ಅದು ಕ್ರಮೇಣ ಇತ್ತೀಚಿನ ವರ್ಷಗಳಲ್ಲಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಹಣ್ಣಿನ ಗಿಡ ಸ್ಟಾರ್ಟ್ ಮಾಡಿದೆ. ಈಗ ಬರ್ತಾ ಬರ್ತಾ ಸ್ವಲ್ಪ ವೆರೈಟಿಗಳನ್ನು ಜಾಸ್ತಿ ಮಾಡ್ತಾ, ಈಗ ಎಕ್ಸಾಟಿಕ್ ಫ್ರೂಟ್ಗಳು ಎಲ್ಲೂ ಸಿಗದೇ ಇದ್ದು ನಮ್ಮ ಭಾಗದಲ್ಲಿ ತೀರ್ಥಹಳ್ಳಿ ತಾಲೂಕು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಅಥವಾ ಚಿಕ್ಕಮಗಳೂರು ಇಂಥ ಭಾಗದಲ್ಲಿ ಸಿಗದೇ ಇರುವಂತದ್ದು ನಮ್ಮ ನರ್ಸರಿಯಲ್ಲಿ ಸಿಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸರ್, ಯಾವ ತರ ಕಲೆಕ್ಷನ್ ಮಾಡಿದ್ರಿ? ಎಷ್ಟು ವೆರೈಟಿ ಇದಾವೆ? ಒಂದೊಂದೇ ತೋರಿಸಿ. ಇರೋದಕ್ಕೊಂದು 300 ವೆರೈಟಿ ಹತ್ರ ಇದಾವೆ. ಎಲ್ಲ ಕಡೆ ಹುಡುಕಿ ತಗೊಂಬಂದು ಒಂದಷ್ಟು ವೆರೈಟಿಗಳನ್ನ ಮಾಡಿದೀವಿ. ಕೆಲವು ದೊಡ್ಡ ಪ್ರಮಾಣದಲ್ಲಿ ಇದ್ರೆ, ಕೆಲವು ಸಣ್ಣ ಪ್ರಮಾಣದಲ್ಲಿ ಸಿಕ್ಕಿರೋದನ್ನ ಅಷ್ಟೇನ್ ಸಿಗ್ತದೆ ಅದನ್ನ ಕೊಡ್ತಾ ಬರ್ತಾ ಇದ್ದೀವಿ. ಸರ್, ಇಲ್ಲಿ ನಿಮ್ ತೋಟದಲ್ಲಿ ಕೂಡ ಸಸಿಗಳನ್ನ ತಯಾರು ಮಾಡ್ತೀರಾ? ನಮ್ಮಲ್ಲಿ ಚೆನ್ನಾಗಿ ಬರ್ತಾ ಇರುವಂತದ್ದು, ಫ್ರೂಟಿಂಗ್ ಆಗ್ತಾ ಇರುವಂತದ್ದು ಅದೆಲ್ಲ ಮಾಡ್ತಾ ಇದೀವಿ ನಾವು. ಇದ್ರೊಳಗಡೆ ಈ ಸ್ವಲ್ಪ ಹಲ್ಸಿ ವೆರೈಟಿಗಳು, ಮತ್ತೆ ಸ್ವಲ್ಪ ರೇರ್ ವೆರೈಟಿಗಳು, ಈ ತರದ್ಗಳನ್ನ ಇದ್ರೊಳಗಡೆ ಇಟ್ಟಿದ್ದೀನಿ. ಹಲ್ಸಲ್ಲಿ ಯಾವ ವೆರೈಟಿ ಇದಾವ ಸರ್? ಹಲ್ಸಲ್ಲಿ ಒಂದು 17-18 ವೆರೈಟಿ ಇದೆ ನಮ್ಮ ಹತ್ರ. ಇವೆಲ್ಲ ವಾಟರ್ ಆಪಲ್ ಏನ್ ಸರ್? ವಾಟರ್ ಆಪಲ್ ಅಲ್ಲಿ ವಾಟರ್ ಆಪಲ್ ಅಲ್ಲಿ ಒಂದು 12 ವೆರೈಟಿ ಇದೆ. ಆಯ್ತಾ. ಮತ್ತೆ ಕೆಳ್ಡಾಂಗು, ಮರಾಂಗು, ಮತ್ತೆ ಗ್ರೀನ್ ಸಪೋಟ, ಲಾಂಗನ್ ವೆರೈಟಿಗಳು, ಇದು ದೊಡ್ಡದು ಗೋಗೋ ಫ್ರೂಟ್, ಮತ್ತೆ ಅಮೆಜಾನ್ ಟ್ರೀ ಗ್ರೇಪು, ಸಿರಿಕೋಟೆ, ಇದು ಸಿರಿಕೋಟೆ, ಇದು ಅರ್ಜೋಬಾಯಿ, ಆಮೇಲೆ ಇದು ವೆರಿಗೇಟೆಡ್ ಕೋಕೋನಟ್ ಅಲ್ಲೇ ವೆರಿಗೇಟೆಡ್ ಸರ್. ಇದು ಕಾಯಿನ ಇದೇ ತರ ಬರುತ್ತೆ. ಇದು ವೆರಿಗೇಟೆಡ್. ಇದು ಪಿಂಕ್ ಕೋಕೋನಟ್, ಪಿಂಕ್ ಕಲರ್ ಒಂದು ಬರುವಂತದ್ದು. ಇದು ರಂಬೋಟಾನ್, ಆಮೇಲೆ ವೆರಿಗೇಟೆಡ್ ಮೂಸಂಬಿಲು ವೆರಿಗೇಟೆಡ್ ಮೂಸಂಬಿ, ಮತ್ತೆ ಇದು ನಮ್ಮ ಜಬಟಿ ಕಬಾ, ಮತ್ತೆ ನಮ್ದು ಜಾಯಿಕಾಯಿನಲ್ಲಿ 4 ವೆರೈಟಿ, 4 ವೆರೈಟಿಗಳು ಬಡ್ಡೆಡ್ ಒಳ್ಳೆ ವೆರೈಟಿಗಳಿದಾವೆ. ಈಗ ಜಾಯಿಕಾಯಿನಲ್ಲಿ ಬೀಜದ ಗಿಡ ಉತ್ತಮನೋ ಅಥವಾ ಗ್ರಾಫ್ಟಿಂಗ್ ಆಗಿರೋ? ಬೀಜದ ಗಿಡ ಅದು ಬಡ್ಡೆಡ್ ಗಿಡ ಬಹಳ ಒಳ್ಳೇದು, ಯಾಕೆಂದ್ರೆ 3 ವರ್ಷ ಈಲ್ಡಿಂಗ್ ಬರುತ್ತೆ. ಗ್ರಾಫ್ಟೆಡ್ ಬೇಡ, ಗ್ರಾಫ್ಟೆಡ್ ಸಾಧಾರಣಕ್ಕೆ ಯಾರು ಹಾಕ್ತಾ ಇಲ್ಲ. ಸೀಡ್ಲಿಂಗ್ ಹಾಕ್ಬಹುದು. ಸೀಡ್ಲಿಂಗ್ ಬರುವ ಟೈಮ್ ಲೇಟ್ ಇರುತ್ತೆ, 8-9 ವರ್ಷದ ನಂತರ ಬರೋದ್ರಿಂದ ಅದೊಂದು ಅಷ್ಟೇ ಬಿಟ್ರೆ ಬೇರೆ ಯಾವುದೇ ಸಮಸ್ಯೆಗಳಿಲ್ಲ. ಇದು ಒಲಸೊಪ್ಪು, ಇದು ನಿಪಪಾಮು, ಈ ತರ ಎಲ್ಲಾ ವೆರೈಟಿನೂ ಇದೆ ಸರ್? ಈ ತರ ಇದೆ. ಇದು ನಾಟಲ ಫ್ಲಮ್, ಇದು ಕೀ ಆಪಲ್, ಇದು ನಾನು ಸಿಲ್ವರ್ ಬೆರಿ ಅಂತ ಹೇಳಿದಲ್ಲ, ಸಿಲ್ವರ್ ಬೆರಿ. ಇದು ಪಾಲ್ಸಾ ಅಂತ ಹೇಳಿ ನಾರ್ತ್ ಇಂಡಿಯಾದ ಒಳ್ಳೆ ಪಾಲ್ಸಾ ಫ್ರೂಟ್. ಇದೆಲ್ಲ ವಾಟರ್ ಆಪಲ್ಸ್ ಗಳು. ಇದೆಲ್ಲ ವಾಟರ್ ಆಪಲ್ ವೆರೈಟಿನೇ. ವಾಟರ್ ಆಪಲ್ ಗಳಿದಾವೆ. ಇದು ಪರ್ಪಲ್ ಜಾಯಿಂಟ್ ಗೋವಾ. ಇದು ಜಾಯಿಂಟ್ ಗೋವಾ, ಪರ್ಪಲ್ ಜಾಯಿಂಟ್ ಗೋವಾ. ಸರ್, ಈ ಲೈನ್ ಅಲ್ಲಿ ಏನೇನ್ ಇದಾವ ಸರ್? ಇದ್ರೊಳಗಡೆನು ಆಲ್ಮೋಸ್ಟ್ ವಾಟರ್ ಆಪಲ್ ಇದೆ, ರಾಕ್ಸ್ಬರ್ಗಿ ಚೆರಿ ಇದೆ, ಆಮೇಲೆ ಟ್ರೀ ಪೇಪರ್ ಇದೆ, ಕೆಲ್ಡಾಂಗ್ ಇದೆ. ಕೆಲ್ಡಾಂಗ್ ಅಂತ ಅವಾಗ ತೋರಿಸಿದ್ನಲ್ಲ, ಟೆಂಪೋಯ್,
ಹಾ ಸರ್. ಇದು ನಮ್ಮ ಪರ್ಫ್ಯೂಮ್ ಗೋವಾ. ಗೋವಾನಲ್ಲೂ ಪರ್ಫ್ಯೂಮ್. ಹೌದು ಹೌದು, ಪರ್ಫ್ಯೂಮ್ ಗೋವಾ, ಲುಕ್ಯಾಮೋ. ಇದು ಯಾವ್ದು ಸರ್? ಇದು ಯಾವುದು? ಇದು ಎಗ್ ಫ್ರೂಟ್. ಎಗ್ ಫ್ರೂಟ್. ಇದು ಕೆಪೆಲ್. ಕೆಪೆಲ್. ಇದು ಹಣ್ಣು ಒಂಥರ ಪರ್ಫ್ಯೂಮ್ ಫ್ಲೇವರ್ ಇರುತ್ತೆ ಅಂತ ಹೇಳಿದಲ್ಲ, ಅದು ತಿಂದ್ರೆ ಬೆವರು ಕೂಡ ಪರ್ಫ್ಯೂಮ್ ಸ್ಮೆಲ್ ಬರುತ್ತೆ ಅಂತ ಹೇಳಿ ಅದು. ಇದು ನಮ್ಮ ಲಾಂಗಾನ್ ವೆರೈಟಿಗಳು. ರೋಸ್ ಸಪೋಟ, ಗೋಂಡಾಬೇರಿ. ಇದನ್ನ ನೋಡಿ, ಇದೊಂದು ಗೋವಾ ವೆರೈಟಿ. ಇದು ನಮ್ಮಲ್ಲಿ ಗೋವಾ ವೆರೈಟಿ ಗಿಡ ಅಂತ ಹೇಳಲಿಕ್ಕೆ ಬರುದಿಲ್ಲ. ಗೋವಾ ಎಲೆ ತರ ಕಾಣದೇ ಇಲ್ಲ ಸರ್, ಎಲ್ಲ ಸ್ಪೆಷಲ್ ವೆರೈಟಿ. ಇದೆಲ್ಲ ವಿದೇಶಿದೆ. ಹೌದು ಸರ್, ಈ ತರ ಗೋವಾ ವೆರೈಟಿಗಳು ತುಂಬಾ ಇದಾವೆ. ಆಮೇಲೆ ಮಲಯನ್ ಟೆನಿಸ್ ಬಾಲ್ ಚೆರಿ ಇದೆ. ಇದು ರಾಮ್ ಡಾಲ್ ಅಂತ ಹೇಳಿ. ಇದು ಕುಪಾಸು. ಇದು ನಮ್ಮಲ್ಲಿ ಬರ್ತಾ ಇರುವಂತ ಲಿಚ್ಚಿಯನ್ನ ಮಾಡಿರುವಂತದ್ದು. ಇಲ್ಲಿ ನಮ್ಮ ತೋಟದಲ್ಲೇ ಫ್ರೂಟಿಂಗ್ ಆಗುವಂತ ಲಿಚ್ಚಿ ವೆರೈಟಿ. ಈ ಪುಲ್ಸಾನ್ ವೆರೈಟಿ. ಈ ರೈನ್ ಫಾರೆಸ್ಟ್ ಪ್ಲಮ್. ಬಾಕುಪಾರಿ ನೋಡಿ, ಕವರಲ್ಲೇ ಕಾಯಿ ಆಗ್ತಾವ. ಕ್ರಾಫ್ಟೆಡ್ ಪ್ಲಾಂಟ್ ಬಾಕುಪಾರಿ ಸರ್ ಇದು. ಈ ಕಾಯಿ ಹಣ್ಣು ಯಾವ ತರ ಇರುತ್ತೆ ಸರ್? ಇದು ಹಣ್ಣು ಒಳ್ಳೆ ಹುಳಿ ಸಿಹಿ ಇರುತ್ತೆ, ಒಳ್ಳೆ ತಿನ್ಲಿಕ್ಕೆ ಟೇಸ್ಟ್ ಇರ್ತದೆ. ಇದು ಹಣ್ಣಾಗಿಲ್ಲ, ಬಟ್ ಇದು ಗ್ರಾಫ್ಟೆಡ್ ಆಗಿರೋದ್ರಿಂದ ನಿಮ್ ಪಾಟಲ್ಲೆಲ್ಲ ಬರ್ತದೆ. ಇದು ಮಿಸ್ವಾಕ್. ಇದು ಹಲ್ಲುಜ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಮಿಸ್ವಾಕ್ ಇದ್ರದ್ದು ಹಣ್ಣು ತಿನ್ಲಿಕ್ಕೆ ಬರ್ತದೆ. ಹಣ್ಣು ಬರುತ್ತೆ. ಹೌದು. ಇದು ಅಕಾಯ್ ಬೆರಿ. ಇದು ಯಾವ ವೆರೈಟಿಗಳು ಸರ್? ಇದು ರೆಡ್ ಸಪೋಟೆ. ಇದು ಥೈ ಕಿಂಗ್ ಸಪೋಟ. ಇದು ಥೈ ಬಂಚ್ ಸಪೋಟ. ಅದ್ರ ನೆಕ್ಸ್ಟ್ ಸ್ವೀಟ್ ವಾಯ. ಅದ್ರ ನೆಕ್ಸ್ಟ್ ಮಟೋವದ್ ವೆರೈಟಿಗಳಿದಾವೆ. ಇವೆಲ್ಲ ವೆರೈಟಿಗಳು. ಜಂಬೋ ಮಟೋವ. ಜಂಬೋ ಮಟೋವದಲ್ಲಿ ರೆಡ್ ಇದೆ, ಯೆಲ್ಲೋ ಇದೆ. ಇದು ಐಸ್ ಕ್ರೀಮ್ ಬೀನ್ಸ್. ಇದು ಪೆಪಿನೋ ಅಂತ ಹೇಳ್ಕೊಂಡು ಒಂದು ವೆರೈಟಿ. ಇದು ಇದು ಯಾವ ಅವಕಾಡೋ ಸರ್? ಇದು ಥೈಲ್ಯಾಂಡ್ ಸೀಡ್ಲೆಸ್ ಅವಕಾಡೋ. ಇದೆಲ್ಲ ಅವಕಾಡೋ ವೆರೈಟಿನಾ? ಅವಕಾಡೋ ವೆರೈಟಿಗಳು. ಇದು ಡಕಪನಿ ಆರೆಂಜ್. ಇದು ಗೋವಾ ವೆರೈಟಿನಾ? ಇದು ನಾನು ಅವಾಗ ನಿಮ್ಗೆ ಹೇಳಿದ್ನಲ್ಲ, ವೆಂಗೂರಿ ಫ್ರೂಟ್ ಅಂತ ಹೇಳಿ. ಅದು ಇದು ರೆಡ್ ಡೈಮಂಡ್ ಗೋವಾ. ಇದು ಫಿಂಗರ್ ಲೆಮನ್ ಅಂತ ಹೇಳಿ, ಚಿಕ್ಕದು ಫಿಂಗರ್ ಬರುವಂತ ಲೆಮನ್. ಮತ್ತೆ ಇದು ಇತ್ತೀಚೆಗೆ ಬಹಳ ಫೇಮಸ್ ಆಗಿದೆಯಲ್ಲ, ಮಟೇಶಿಯಾ. ಇದು ಈ ತರ ಹಣ್ಣು ಬರುತ್ತೆ. ಹೌದು. ಇದು ಜಂಬೂ ಬೀರ ಅಂತ ಹೇಳಿ. ಇದ್ರದ್ದೇನ್ ಸ್ಪೆಷಲ್ ಸರ್? ಇದು ಕಾಂಡದಲ್ಲಿ ಬರುವಂತದ್ದು. ಈ ತರ ಕಾಯಿಗಳು ಬರ್ತಾವ? ಹೌದು, ಬರುವಂತದ್ದು ಬೀರ. ಮತ್ತೆ ಅಬಿಯುನಲ್ಲಿ ಹೊಸ ವೆರೈಟಿಗಳು ಬರುತ್ತಲ್ಲ, ಪಿಲಾಸೋ ಅಬಿಯು. ಆ ಕಡೆ ಲೈನ್ ಅಲ್ಲಿ ಏನೇನು? ಆ ಕಡೆ ಲೈನ್ ಅಲ್ಲಿ ಹೆಚ್ಚಿಂದೆಲ್ಲ ನಮ್ಮ ಹತ್ರ ಇರೋದು ಹಲ್ಸ್ಗಳಿದಾವೆ ಅದರಲ್ಲಿ. ಈ ಕಡೆ ಸ್ವಲ್ಪ ರೇರ್ಗಳಿದಾವೆ, ರೇರ್ ಫ್ರೂಟ್. ಇಲ್ಲಿಂದ ಇದೆಲ್ಲ ಹಲ್ಸ್ನಲ್ಲಿ ಯಾವ್ಯಾವ ಇದಾವೆ ಸರ್? ಹಲ್ಸ್ನಲ್ಲಿ ಪ್ರಕಾಶ್ ಚಂದ್ರ ಇದೆ, ಸಿದ್ದು ಇದೆ, ಥೈಲ್ಯಾಂಡ್ ರೆಡ್, ಥೈಲ್ಯಾಂಡ್ ಪಿಂಕ್, ಸಿಂಗಾಪುರ್, ಮತ್ತೆ ಸಂಪೂರ್ಣ, ಡೆಂಗ್ ಸೂರ್ಯ, J33, ಪಟ್ಟಿಮೋಟಿ ರೆಡ್, ಸೀಡ್ಲೆಸ್, ಗಮ್ಲೆಸ್, ಹೀಗೇನೆ ಒಂದು 21 ವೆರೈಟಿ ಜಾಕ್ ಫ್ರೂಟ್ಗಳಿದಾವೆ. ಪೈನಾಪಲ್ ಜಾಕ್. ನಮ್ಮಲ್ಲಿ ಕಮರ್ಷಿಯಲ್ ಆಗಿ ತುಂಬಾ ಜನ ಅಡಿಕೆ ತೋಟದೊಳಗಡೆ ಹಾಕ್ತಾ ಇದ್ದಾರೆ ಮ್ಯಾಂಗೋಸ್ಟಿನ್. ಅದಕ್ಕಾಗಿ ನಾವೇನ್ ಮಾಡಿದೀವಿ ಅಂದ್ರೆ 4 ಅಡಿ 5 ಅಡಿ ದೊಡ್ಡ ಸೈಜ್ ಬರುವಂತದ್ದು 4-5 ವರ್ಷದ್ದು ಆ ತರದ ಗಿಡ, ಮತ್ತೆ ರಂಬೋಟಾನ್ ಅಲ್ಲಿ ಸ್ವಲ್ಪ ಏಜ್ ಆಗಿರುವ ಗಿಡ, ಈ ತರದ್ದು ಗಿಡಗಳನ್ನು ಸಪ್ಲೈ ಮಾಡ್ತಾ ಇದ್ವಿ. ಅಂದ್ರೆ ಕಾಸ್ಟ್ ಏನ್ ಬೀಳ್ಬೋದು ಸರ್ ಇಂತ ದೊಡ್ಡ ಗಿಡಗಳಿಗೆ? ದೊಡ್ಡ ಗಿಡಗಳಿಗೆ ಸರ್ ಅದು ನಮ್ಗೆ ಸ್ಟಾರ್ಟಿಂಗ್ ಇಂದ 150 ರೂಪಾಯಿಂದ ಸ್ಟಾರ್ಟ್ ಆಗಿ 1500 ರೂಪಾಯಿವರೆಗೆ ವೆರೈಟಿಗಳು ಇದಾವೆ. ಸೈಜ್ ಮೇಲೆ ಇದಾವೆ, ಏಜ್ ಮೇಲೆ. ತೆಂಗಲ್ಲಿ ನಾವು ಜಾಸ್ತಿ ಇದು ಮಲೇಷಿಯನ್ ಡಾರ್ಕ್ ಗ್ರೀನ್, ಆಮೇಲೆ ನಾನ್ ನಿಮ್ಗೆ ಅದು ಇದು ತೋರಿಸಿದಲ್ಲ ಪಿಂಕ್ ಕೋಕೋನಟ್, ಮತ್ತೆ ವೆರಿಗೇಟೆಡ್ ಕೋಕೋನಟ್, ಅರೋಮೆಟಿಕ್ ಕೋಕೋನಟ್, ಐಸ್ ಕ್ರೀಮ್ ಕೋಕೋನಟ್, ಇಷ್ಟು ವೆರೈಟಿ ನಾವ್ ಇಲ್ಲಿ ಕೊಡ್ತಾ ಇದೀವಿ. ಎಲ್ಲ ಕೋಕೋನಟ್ ವೆರೈಟಿ ಇದಾವೆ ಸರ್ ಇಲ್ಲಿ? ಹೌದು. ಇದು
ಫ್ರೂಟಿಂಗ್ ಫ್ಲವರಿಂಗ್ ಆಗ್ತಾ ಇರುವಂತದ್ದು ಮಿರಾಕಲ್ ಫ್ರೂಟ್ ಗಿಡಗಳು. ಮಿರಾಕಲ್ ಫ್ರೂಟ್ ಸರ್ ಮಿರಾಕಲ್ ಫ್ರೂಟ್. ಆಮೇಲೆ ಇದು ಮಟೋವಾ, ರೆಡ್ ಮಟೋವಾ ಇದೆ. ಮಟೋವಾ ವೆರೈಟಿಗಳಿದಾವೆ ಇದರಲ್ಲಿ. ಎಲ್ಲೋ ಜಂಬೋ. ಹೌದು. ಚಾಂಬೋ ವೆರೈಟಿ. ಇದರಲ್ಲಿ ಸ್ವಲ್ಪ ಮಾವುಗಳ ವೆರೈಟಿಗಳು ಇದಾವೆ. ಯಾವ್ಯಾವ ವಿಶೇಷ ಯಾವ ಇದಾವೆ ಸರ್? ಮಿಯಾಜಾಕಿ ಇದೆ, ಪರ್ಪಲ್ ಇದೆ ಸರ್. ಮಿಯಾಜಾಕಿ ಇದು ಮಿಯಾಜಾಕಿ. ನಾಮ್ಡಾಕ್ ಪರ್ಪಲ್ ಇದೆ, ಚಿಲ್ಲಿ ಮ್ಯಾಂಗೋ ಇದೆ, ಆಮೇಲೆ ಬ್ರೂನಿ ಕಿಂಗ್ ಇದೆ, ರೆಡ್ ಐವರಿ, ಚಿತ್ಲಾ ಮ್ಯಾಂಗೋ, ರೆಡ್ ಐವರಿ, ಬ್ರೂನಿ ಕಿಂಗ್, ರೆಡ್ ಐವರಿ, ಚಿತ್ಲಾ ವೆರಿಗೇಟೆಡ್ ಮ್ಯಾಂಗೋ. ಇದು ಮ್ಯಾಂಗೋನಲ್ಲೂ ವೆರಿಗೇಟೆಡ್ ಬಂತ? ಹೌದೌದು, ಮ್ಯಾಂಗೋದಲ್ಲೂ ವೆರಿಗೇಟೆಡ್ ಇದೆ. ಈ ತರ ಬರುತ್ತೆ ಸರ್ ವೆರಿಗೇಟೆಡ್? ಹೌದೌದು, ವೆರಿಗೇಟೆಡ್. ಇವೆಲ್ಲ ಮ್ಯಾಂಗೋ ವೆರೈಟಿನೇ? ಮ್ಯಾಂಗೋ ವೆರೈಟಿ. ಮ್ಯಾಂಗೋ ವೆರೈಟಿನಲ್ಲಿ ಒಂದು 90 ವೆರೈಟಿ ಮೇಲೆ ಇದೆ ಇದರಲ್ಲಿ. ಇವು ಸರ್? ಅದು ವ್ಯಾಕ್ಸ್ ಆಪಲ್, ಸ್ವೀಟ್ ವ್ಯಾಕ್ಸ್ ಆಪಲ್, ದಲೇರಿ ಚಾಂಪಾ. ಇದೊಂದು ಬಲೂನ್ ಚಾಂಪಾ ಅಂತ ಹೇಳಿ. ಇವೆಲ್ಲ ಮ್ಯಾಂಗೋ ವೆರೈಟಿ? ಫುಲ್ ಮ್ಯಾಂಗೋ ವೆರೈಟಿಗಳು. ಟೋಟಲ್ ಎಷ್ಟು ವೆರೈಟಿ ಇದಾವೆ ಸರ್? ನಾವು ಈಗ 96 ವೆರೈಟಿ ತರಿಸಿದ್ವಿ. ಒಂದು 40-47 ವೆರೈಟಿ ಇರ್ಬೋದು ಇವಾಗ. ಹೋಗಿದಾವೆ? ಖಾಲಿ ಆಗಿದಾವೆ. ಇದರಲ್ಲಿ ಜಾಸ್ತಿ ವೆರೈಟಿಗಳು ಗ್ರೋ ಬ್ಯಾಗ್ ಮತ್ತೆ ಪಾಟ್ ಅಲ್ಲಿ ಬರುವಂತ ವೆರೈಟಿಗಳು ಜಾಸ್ತಿ ಇರುವಂತ, ಟೆರಾಸ್ ಗಾರ್ಡನ್ ಗೆ ಆಗುವಂತದ್ದು ಅಂತ ವೆರೈಟಿಗಳು ಜಾಸ್ತಿ ಇದಾವೆ. ಇದು ಯಾವ್ದು ಸರ್? ಇದು ವೆರಿಗೇಟೆಡ್ ಸಪೋಟೆ. ವೆರಿಗೇಟೆಡ್ ಸಪೋಟ ಇದೇ ತರ ಬರುತ್ತೆ? ಹೌದೌದು. ಇದು PKM1 ಸಪೋಟ. ಒಂದು ಕಾಯಿ ಬಂದಿದೆ ಅಲ್ಲ ಸರ್? ಹೌದೌದು, ಒಂದು ಕಾಯಿ ಕಾಲಿಪತಿ ಒಂದು ಕಾಯಿ ಬಂದಿರೋದು. ಇವೆಲ್ಲ ಸಪೋಟ ವೆರೈಟಿ? ಇದು ಬನಾನಾ ಸಪೋಟ. ಇವೆಲ್ಲ ಬನಾನಾ ಸಪೋಟ ವೆರೈಟಿಗಳು. ಈ ಟೈಪ್ ಬಾಳೆ ಶೇಪ್ ಬರ್ತವೆ? ಹೌದು. ಬನಾನಾ ಸಪೋಟ ವೆರೈಟಿ. ಅದರಿಂದ ಈ ಕಡೆ ಇರೋದು ಪೂರಾ ನಮ್ಮ ದಾಲ್ಚಿನಿ ಅಂತ ಹೇಳಿ ತೋರಿಸಿದಲ್ಲ, ದಾಲ್ಚಿನಿ ವೆರೈಟಿಗಳು. ರೆಡ್ ಲೆಮನ್, ವೆರಿಗೇಟೆಡ್ ಲೆಮನ್, ಲೆಮನ್ ವೆರೈಟಿಗಳಿದೆ, ಪೂಜಾ ಲೆಮನ್, ಲೆಮನ್ ವೆರೈಟಿಗಳು. ಆ ಕಡೆ ಎಲ್ಲ. ಆ ಕಡೆ ಇರೋ ಸರ್? ಆ ಕಡೆ ಇರೋದೆಲ್ಲ ಅಬ್ಯೂ ವೆರೈಟಿಗಳಿದೆ, ರೈನ್ ಫಾರೆಸ್ಟ್ ಪ್ಲಮ್ ಇದೆ, ಆಮೇಲೆ ಮಟೋವಾ ವೆರೈಟಿ ಇದೆ, ಅಚಾಚಾರು, ಬಾಕುಪಾರಿ, ಗ್ರಾಫ್ಟೆಡ್ ವೆರೈಟಿಗಳಿದೆ. ಎಲ್ಲ ಆ ಕಡೆ ಇದಾವೆ. ಇದು ಥೈಲ್ಯಾಂಡ್ ಜಾಯಿಂಟ್ ಕರಬಲ್ ಅಂತ ಹೇಳಿ. ಈ ವೆರೈಟಿ ಎಲ್ಲ ಕಡೆ ಇದೆ, ಬಟ್ ಹುಳಿ ಇರತ್ತೆ. ಇದು ಸಿಕ್ಕಾಪಟ್ಟೆ ಸ್ವೀಟ್ ಇರತ್ತೆ. ಇದು ಸ್ವೀಟೆಸ್ಟ್ ವೆರೈಟಿ. ಹುಳಿ ಹಣ್ಣು ತಿಂದಿದ್ದೇನೆ ನಾನು, ಇಲ್ಲ. ಇದ್ರ ಕಾಯಿ ಕೂಡ ತುಂಬಾ ಸ್ವೀಟ್ ಇರುವಂತದ್ದು. ಇದರಲ್ಲಿ ಇದು ಲಾಂಗನ್, ಇದು ರಾಂಬಾಯ್. ಈ ತರ ಹಣ್ಣು ಬಿಡುತ್ತಾ ಇದು? ಹೌದು, ರಾಂಬಾಯ್ ಕಾಂಡಕ್ಕೆ ಬರೋದ? ಹೌದು. ಇದು ಪುಲ್ಸಾನ್. ಇದು ಟ್ರಾಪಿಕಲ್ ರೆಡ್ ಅವಕಾಡೋ. ಅವಕಾಡೋದಲ್ಲಿ ರೆಡ್ ವೆರೈಟಿ? ಹೌದು, ಟ್ರಾಪಿಕಲ್ ರೆಡ್ ಅವಕಾಡೋ. ಫ್ಲವರ್ ಬಂದಿದೆ ಅಲ್ಲ ಸರ್ ಆಲ್ರೆಡಿ? ಹೌದು ಸರ್, ಬಂದಿದೆ. ಇವೆರಡರಲ್ಲೂ ಬರ್ತಾ ಇದೆ. ಆಮೇಲೆ ಇದು ಸೀಡ್ಲೆಸ್ ಅವಕಾಡೋ. ಇದು ಬೀಜ ಇರಲ್ಲ. ಇದು ನಮ್ದು ಹ್ಯಾಸ್ ಅವಕಾಡೋ, ಮೆಕ್ಸಿಕನ್ ಹ್ಯಾಸ್. ಇದು 034 ಅಂತ ಹೇಳಿ ಉದ್ದ ಬರುವಂತ ವೆರೈಟಿ. ಬಲೂನ್ ಬೆರಿ. ಇದು ಪುಲ್ಸಾನ್. ಇದು ರುಲಿನಿಯಾ. ಇದು ಅರಕವನ. ಟೋಟಲ್ ಆಗಿ 350 ವೆರೈಟಿ ನಿಮ್ಮ ಹತ್ರ ಸಿಗ್ತವೆ? ವೆರೈಟಿಗಳು ಸಿಗುತ್ತೆ. ಎಲ್ಲ ಎಕ್ಸಾಟಿಕ್ ವೆರೈಟಿಗಳೇ ಸುಮಾರು ಇದಾವೆ ಅದರಲ್ಲಿ. ಈ ಭಾಗದಲ್ಲಿ ವೆರಿಗೇಟೆಡ್ ಮೂಸಂಬಿ ಇದೆ, ರೆಡ್ ಮೂಸಂಬಿ, ಬ್ಲೆಡ್ ಲೆಮನ್, ಬ್ಲೆಡ್ ಆರೆಂಜ್, ರೆಡ್ ಆರೆಂಜ್, ಸ್ವೀಟ್ ಲೆಮನ್. ರೆಡ್ ವೆರೈಟಿ ಎಲ್ಲ ಇದಾವೆ ಸರ್? ಇದರಲ್ಲಿ ಲೆಮನ್ ವೆರೈಟಿ, ಆರೆಂಜ್, ಮೂಸಂಬಿ ವೆರೈಟಿಗಳಿದಾವೆ. ಮತ್ತೆ ಕಟ್ನಟ್, ಲಿಚ್ಚಿ ವೆರೈಟಿಗಳಿದಾವೆ, ಆಪಲ್ ಲಿಚ್ಚಿ, ಈ ವೆರೈಟಿಗಳು. ಅಪ್ಪೆಮಿಡಿ. ಇದು ಅಮ್ಟೆ, ಥೈಲ್ಯಾಂಡ್ ಆಲ್ ಸೀಸನ್ ಡಾರ್ಫ್ ಅಮ್ಟೆ. ಇದು ಆಲ್ರೆಡಿ ಇದು ಹೂ ಬರ್ತಾ ಇದೆ ಸರ್? ಹೌದು. ಇದು ಆಲ್ ಸೀಸನ್ ಮ್ಯಾಂಗೋಗಳು ಇವೆಲ್ಲ. ವಿಯೆಟ್ನಾಂ ಆಲ್ ಸೀಸನ್, ಕಾಟಿಮೋನ್ ಮ್ಯಾಂಗೋಗಳು. ಮತ್ತೆ ಆ ಭಾಗದಲ್ಲಿ ಇರೋದು ನಮ್ಮಲ್ಲಿ ಅಪ್ಪೆಮಿಡಿ, ಜೀರಿಗೆ ಮಿಡಿ ಅಂತ ಏನ್ ಹೇಳ್ತಾರೆ ಅದು. ಅದಾದ್ಮೇಲೆ ಜಬಟಿಕಾಬಾದ್ ವೆರೈಟಿಗಳಿದಾವೆ. ಇಲ್ಲೆಲ್ಲ ಜಬಟಿಕಾಬಾದ್? ಹೌದು, ಜಬಟಿಕಾಬಾದ್ ವೆರೈಟಿ ಇದೆ. ಮತ್ತೆ ಇವಾಗ ಮೆಕಡೋಮಿಯಾ ಬಹಳ ಫೇಮಸ್. ಮೆಕಡೋಮಿಯಾ ಇದೆ, ಅದನ್ನ ಕಲೆಕ್ಟ್ ಮಾಡಿರಿ.
ಇದು ಫ್ಲೈಯಿಂಗ್ ಸಾಸರ್ ಅಂತ ಹೇಳಿ. ಇದ್ರ ವಿಶೇಷ ಏನ್ ಸರ್? ಇದು ಫ್ಲೈಯಿಂಗ್ ಸಾಸರ್ ಅಂತ ಏನ್ ಹೇಳ್ತಾರೆ, ಆ ಶೇಪ್ ಅಲ್ಲಿ ಬರುವಂತ ಗೋವಾ ಇದು. ಫ್ಲೈಯಿಂಗ್ ಸಾಸರ್ ಫ್ರೂಟ್ ಅಂತಾನೆ ಇದಕ್ಕೆ ಹೆಸರು ಇದು. ಇದಾದ್ಮೇಲೆ ಇದೊಂದು ಚಿಪಾ ಚುಪಾ ಅಂತ ಹೇಳಿ. ಚುಪಾ ಚುಪಾ? ಹಾ, ಇದು ಮಟೇಶ ಅಲ್ಲ, ಚುಪಾ ಚುಪಾ ಅಂತ ಗಾರ್ಜಿನ ಫ್ಯಾಮಿಲಿ ಇದು. ಇದೊಂದು ಸಪೋಟಾದಲ್ಲಿ ಇದೊಂದು ವೆರೈಟಿ ವೆರಿಗೇಟೆಡ್ ಇದು. ವೆರಿಗೇಟೆಡ್ ಸಪೋಟ? ಹೌದು ಹೌದು. ಗಿಡನೇ ಒಂದು ವಿಶೇಷ ಆಯ್ತು ಸರ್ ಇದು. ಹೌದೌದು. ಇದ್ರ ಎಲೆಗಳು ನೋಡಿ ಇದು. ಹಾ ಸರ್. ದೊಡ್ಡ ದೊಡ್ಡದು ಎಲೆಗಳಿದು. ಹೌದು ಸರ್. ಇದು ಚಿಪಾ ಚುಪಾದ್ದು ಹೂ ಬರ್ತಾ ಇದ್ದಿತ್ತು ನೋಡಿ, ಹೂ ಬರ್ತಾ ಇದೆ. ಫ್ಲವರಿಂಗ್ ಬರ್ತಾ ಇದೆ. ಫ್ಲವರಿಂಗ್ ಬರ್ತಾ ಉಂಟು. ಇದು ಐಸ್ ಕ್ರೀಮ್ ಗೋವಾ ಅಂತ ಹೇಳಿ. ಐಸ್ ಕ್ರೀಮ್ ಗೋವಾ? ಹಾ, ಅದ್ರ ಪಲ್ಪ್ ಐಸ್ ಕ್ರೀಮ್ ತಿಂದಾಗ ಆಗ್ತದೆ ಅಂತ ಹೇಳಿ. ಥೈಲ್ಯಾಂಡ್ ಜಾಯಿಂಟ್ ಕರಂಬೋಲಾ ಸ್ವೀಟ್ ವೆರೈಟಿ ಇದೆಯಲ್ಲ, ಅದು ಇದು. ಇದರಲ್ಲಿ ಫ್ರೂಟಿಂಗ್ ಆಗ್ತಾ ಇದೆ. ಇದು ಓಲೋ ಸೊಪ್ಪು. ಓಲೋ ಸೊಪ್ಪು? ಇದು ನೋಡಿ ಸ್ವೀಟ್ ಲೂವಿ. ಯಾವ ಸರ್ ಇದು? ಸ್ವೀಟ್ ಲೂವಿ. ಸ್ವೀಟ್ ಲೂವಿ. ಸ್ವೀಟ್ ಲೂವಿ. ಸ್ವೀಟ್ ಲೂವಿ. ವೆರಿಗೇಟೆಡ್ ಆರೆಂಜ್. ಸರ್. ಆರೆಂಜ್ ಅಲ್ಲೇ ವೆರಿಗೇಟೆಡ್? ಹೌದು. ಇದು ವೆರಿಗೇಟೆಡ್ ಲೆಮನ್. ಇದು ವೆರಿಗೇಟೆಡ್ ಮೂಸಂಬಿ. ಹಾ ಸರ್. ಮೂಸಂಬಿಲು ವೆರಿಗೇಟೆಡ್? ಹೌದು ಹೌದು. ವೆರಿಗೇಟೆಡ್ ಗೆ ಎಲ್ಲ ಕಲೆಕ್ಷನ್ ಇಲ್ಲೇ ಇದೆ ಸರ್? ಹೌದು. ಇದು ಪೊಪೋನ ಲೆಮನ್. ಇದು ಚಿಕ್ಕದು ಲೆಮನ್. ಇದು ಇದು ಯಾವ ತರ ಆಗುತ್ತೆ ಸರ್? ಹೇಳಿ, ಚಿಕ್ಕ ಲೆಮನ್ 1 ಇಂಚ್ ಇರತ್ತೆ ಅಷ್ಟೇ, ಬಹಳ ಚಿಕ್ಕ ಲೆಮನ್. ಇದು ಲಿಚ್ಚಿ. ಲಿಚ್ಚಿನಾ? ಇದು ಯಾವ ಗಿಡ ಸರ್? ಯಾವ್ದು ಇದು? ಇದು ಜಬಟಿಕಬಾ ಎಸ್ಕ್ರಲೈಟ್. ಇದು ಇಲ್ಲಿ ಕಾಯಿ ಕಾಣ್ತಾ ಇದೆಯಲ್ಲ, ಇದು ಒಂದು ರೌಂಡ್ ಮುಗ್ದು 2ನೇ ರೌಂಡ್ ಬರ್ತಾ ಇದೆ. ಕಾಯಿ ಬರ್ತಾ ಇದೆ. ಇದು ಜಬಟಿಕಬಾದಲ್ಲಿ ಒಬ್ಳಂಗಟ್ಟ. ಆಮೇಲೆ ಇದು ಜಮೈಕನ್ ಮಿಲ್ಕ್ ಫ್ರೂಟ್. ಇದು ಚಿಕ್ಕದು ಕಾಣ್ತಾ ಇದೆ ನೋಡಿ. ಮಿಲ್ಕ್ ಫ್ರೂಟ್? ಹೌದು. ಇದನ್ನು ಫ್ರೂಟಿಂಗ್ ಬಂದಿದೆ? ಹಾ, ಬರ್ತಾ ಇದೆ ಇದರಲ್ಲಿ. ಆಮೇಲೆ ಇದು ರೆಡ್ ಹೈಬ್ರಿಡ್ ಜಬಟಿಕಬಾದಲ್ಲಿ. ಜಬಟಿಕಬಾದಲ್ಲಿ ಈ ತರ ಬಡ್ಡೆಗೆ ಬರುತ್ತಾ ಸರ್ ಇದು? ಹೌದು ಹೌದು, ರೆಡ್ ಹೈಬ್ರಿಡ್ ಇದು. ಫುಲ್ ಕಾಯಿ ಬಂದಿದೆ ಇದನ್ನು? ಹೌದು ಹೌದು. ಇದು ಮೆಡುಸ ಪೈನಾಪಲ್ ಅಂತ ಹೇಳ್ಕೊಂಡು, ಒಂದು ಪೈನಾಪಲ್ ಅಲ್ಲಿ 70-80 ಬರುತ್ತೆ ಅಂತಾರಲ್ಲ, ಅದರಲ್ಲಿ ಇದು ಜಂಬೋ ವೆರೈಟಿ. ಜಂಬೋ ಮೆಡುಸ ಪೈನಾಪಲ್. ಜಂಬೋ ಮೆಡುಸ ಪೈನಾಪಲ್? ಹೌದು. ಇದು ಲಾಂಗ್ ಪೈನಾಪಲ್. ಇದು ನಮ್ಮಲ್ಲಿ ಹ್ಯಾಂಡ್ ಫುಲ್ ಪೈನಾಪಲ್ ಅಂತ ಹೇಳ್ತಾರೆ ಇದನ್ನು. ಒಂದೊಂದೇ ತಕ್ಕೊಂಡು ತಿನ್ಲಿಕ್ಕೆ ಬರ್ತದೆ ಇದು ಹ್ಯಾಂಡ್ ಫುಲ್. ಇದು ರೆಡ್ ಪೈನಾಪಲ್. ಫುಲ್ ರೆಡ್ ಪೈನಾಪಲ್, ಕೆಂಪು ಬರುತ್ತೆ ಕಲರ್. ಹೌದು ಹೌದು. ಇದನ್ನು ರೆಡ್ ಸರ್? ಹೌದು ಹೌದು, ರೆಡ್. ಅದು ಲಾಂಗ್ ಪೈನಾಪಲ್. ಇದು ನ್ಯಾನ್ಸೆ. ನ್ಯಾನ್ಸೆ ರೆಡ್. ಇದ್ರದ್ದು ಇದು ಹಣ್ಣು ಮುಗ್ದೋಗಿದೆ. ಇದು ಆಕ್ಚುಲಿ ಸ್ಟ್ರಾಬೆರಿ ಗೋವಾದಲ್ಲಿ ರೆಡ್ ಅಲ್ಲಿ 2 ವೆರೈಟಿ ಇದೆ. ಇದು ತುಂಬಾ ರೆಡ್. ಇದು ತುಂಬಾ ರೆಡ್ ಅಂದ್ರೆ ತುಂಬಾ ರೆಡ್, ಬಹಳ ಸ್ವೀಟ್ ಇದು. ಚಿಕ್ಕ ಚಿಕ್ಕ ಕಾಯಿಗಳು ಇದಾವ ಸರ್? ಹೌದು ಹೌದು, ತುಂಬಾ ರೆಡ್. ಎಷ್ಟು ಸೈಜ್ ಬರ್ತಾವ ಸರ್ ಇವು? ಇದು ಸೈಜ್ ಸುಮಾರು ದೊಡ್ಡ ಬರುತ್ತೆ ಸರ್. ಇದು ದೊಡ್ಡದು, ಒಂದು ಚಿಕ್ಕ ಪೇರ್ಲೆ ಹಣ್ಣು ಗಾತ್ರ ಬರುತ್ತೆ ಇದು. ಇದು ಸ್ಟ್ರಾಬೆರಿ ಗೋವಾದಲ್ಲಿ ರೆಡ್ ಅಲ್ಲಿ 2 ವೆರೈಟಿ ಇದೆ. ಅದರಲ್ಲಿ ಇದು ಒಂದು ವೆರೈಟಿ. ಇದು ಕುಂಕುಮದಷ್ಟು ರೆಡ್ ಇರತ್ತೆ ಇದು. ಇದು ರೈನ್ ಫಾರೆಸ್ಟ್ ಪ್ಲಮ್. ಇದು ರೈನ್ ಫಾರೆಸ್ಟ್ ಪ್ಲಮ್. ಇದು ಜಬಟಿಕಬಾ ಜಾಯಿಂಟ್ ರೆಡ್. ಇದು ಜಾಯಿಂಟ್ ರೆಡ್. ಇದು ಜಬಟಿಕಬಾ ಬ್ರಾಂಕಾ, ಪಿತ್ರಾಂತ ಬ್ರಾಂಕಾ. ಇದು ಹನಿ ಜಬಟಿಕಬಾ. ಇದು ಒಬ್ಳಂಗಟ್ಟ. ಜಬಟಿಕಬಾದಲ್ಲಿ ಹನಿ. ಆಮೇಲೆ ಇದು ಜಂಬು ಬೀರ. ಇದು ಜಿಂಜು ಗೋವಾ. ಕಾಯಿ ಬಂದಿದೆ ನೋಡಿ ಇಲ್ಲಿ, ಜಿಂಜು ಗೋವಾ. ಇದು ಕಿಮ್ಜು ಗೋವಾ. ಗೋವಾದಲ್ಲೇ ವೆರೈಟಿಗಳು? ರೆಡ್ ಕೆಂಜು ಗೋವಾ ವೆರೈಟಿ. ಇದು ಸೀಡ್ಲೆಸ್ ಗೋವಾ, ರೆಡ್ ಸೀಡ್ಲೆಸ್. ಬೀಜ ಇರಲ್ಲ, ಕೆಂಪು ಕಲರ್. ಹೌದು. ಇದು ವೈಟಲ್ ಸೀಡ್ಲೆಸ್ ಗೋವಾ ಇದು. ಆಮೇಲೆ ಇನ್ನೊಂದಿದೆ, ಇದು ನೋಡಿ. ಪೆಸಿಡಿಯಂ ಟರ್ಟೋರಿಯನಮ್ ಅಂತೇಳಿ. ಅತಿ ಚಿಕ್ಕ ಪೇರಳೆ ಇದು. ಪೇರಳೆ ಗಿಡನ ಇದು? ಹೌದು ಸರ್, ಇದು ಅತಿ ಚಿಕ್ಕ ಪೇರಳೆ. ಇದು ಲಾಂಗ್ ಪೈನಾಪಲ್ ಅಲ್ಲೇ ಒಂದು ವೆರೈಟಿ ಇದು. ಆಯ್ತಾ, ಇದು ನಾನು ತೋರಿಸಿದ್ದಲ್ಲ ಅವಾಗ ಹ್ಯಾಂಡ್ ಫುಲ್ ಪೈನಾಪಲ್. ಇಲ್ಲಿಂದ ಜಬಟಿಕಬಾದ್ ವೆರೈಟಿಗಳು ಸ್ಟಾರ್ಟ್ ಆಗುತ್ತೆ. ಇದು ಡಾರ್ಕ್ ಮುಲ್ಚಿ ಜಬಟಿಕಬಾದಲ್ಲಿ. ಇದು ಕಂಬುಕ್ಕಿ ಬಿಗ್ ಬಾಯ್. ಇದು
ಅದು ಇದು ಕಂಬುಕ್ಕಿ, ಇದು ಹ್ಮ್ 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 ಪ್ಲೀನಿಯಾ, ಹ್ಮ್ ಆಮೇಲೆ ಯುಜಿನಿಯಾ ಬ್ಲ್ಯಾಕ್, ಇದು ಹ್ಮ್ ಹ್ಮ್ ಇದು ಜಬಟಿಕಬ ಕೋಸಲ್, ಇದು ಎಲ್ಲ ಜಬಟಿಕ ಹೌದು. ವೆರೈಟಿನೇ. ಜಬಟಿಕ ಮಧ್ಯ ಪ್ಲೀನಿಯಾಗಳಿದೆ, ಯುಜಿನಿಯಾಗಳಿದಾವೆ. ಯುಜಿನಿಯಾ ಆರೆಂಜ್ ಇದೆ ಇದು. ಹ್ಮ್ ಹ್ಮ್ ಆಮೇಲೆ ಯುಜಿನಿಯಾ ಸ್ಪಿಸಿಯೋಸ ಇದೆ. ಹ್ಮ್ ಹ್ಮ್ ಜಬಟಿಕಬ ಜಾಯಿಂಟ್ ಮುಲ್ಚಿ, ಇದು ದೊಡ್ಡದು ಹಣ್ಣು ಬರುವಂತದ್ದು. ಹ್ಮ್ ಹ್ಮ್ ಅದಾದ್ಮೇಲೆ ಚೆರಿಯಾ ಫ್ರಿಯೋ ಗ್ರ್ಯಾಂಡೆ, ಹ್ಮ್ ಹ್ಮ್ ಗುರುಮಿಶ್ಚಮ, ಹ್ಮ್ ಹ್ಮ್ ಬನಾನಾ ಪಿಟಾಂಗ ಚಿಕ್ಕ ಕಾಯಿ ಬಂದಿದೆ ನೋಡಿ ಇಲ್ಲಿ. ಬನಾನಾ ಪಿಟಾಂಗ. ಹಾ, ಬನಾನಾ ಪಿಟಾಂಗ ಇಲ್ಲಿ ನೋಡಿ ಇಲ್ಲಿ. ಓಹೋ, ಎಷ್ಟು ಡಿಸೈನ್ ಇದೆ ಅಲ್ಲ ಸರ್ ಇದು. ಹೌದು, ಪಿಟಾಂಗ. ಹ್ಮ್ ಹ್ಮ್ ಇದು ಹೈಬ್ರಿಡ್ ಜಬಟಿಕ ಬಗಳಿನಿಂದ ಹ್ಮ್ ಹ್ಮ್ ರಜದ್ದು, ಜಾಯಿಂಟ್ ರೆಡ್ ಕ್ರಿಸ್ಟಲ್. ಎಲ್ಲಾ ವೆರೈಟಿನೂ ಕಲೆಕ್ಷನ್ ಮಾಡಿದ್ ಸರ್. ಹೌದು ಹೌದು. ಬ್ರ್ಯಾಂಕಾ, ಔರಿಯಾನ, ಸಬರಡಿ ಕಂಬೋನು, ಬ್ಲೂ, ಜಬಟಿಕ ಬದಲು ಬ್ಲೂ. ಹ್ಮ್ 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 ಯೆಲ್ಲೋ ಇದೆ. ಹ್ಮ್ 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 ಆಮೇಲೆ ವೈಟ್, ಬ್ರ್ಯಾಂಕಾ ವೈಟ್ ಇದೆ. ಹ್ಮ್ 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 ಇದರಲ್ಲಿ ಇರುವಂತದ್ದು ಇದು ಮಠ ಒಂದು ನಾವು ಡ್ರಮ್ ಅಲ್ಲಿ ಟ್ರೈ ಮಾಡಿರೋದು. ಹ್ಮ್ ಹ್ಮ್ ಇದು ಮ್ಯಾಮೆ ಸಪೋಟೆಗಳಲ್ಲಿ ಒಂದು 8-9 ಗಿಡ ಇದೆ. ಹ್ಮ್ ಹ್ಮ್ ಅದ್ರಲ್ಲಿ ಒಂದು 6 ವೆರೈಟಿ ಇದೆ ಇದ್ರೊಳಗೆ. ಹ್ಮ್ 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 ಕ್ರಿಯಾಲ, ಮ್ಯಾಗ್ನಾ, ಹ್ಮ್ ಸರ್. ಲಾರಾ, ಪ್ಯಾಂಟಿನಾ. ಹ್ಮ್ ಹ್ಮ್ ಮ್ಯಾಗ್ನಾ ಇದೆ. ಇದು ಅಬ್ಯೂನ್ ಅಲ್ಲಿ ಲಾರೆಂಜ್ ಇದೆ. ಆಮೇಲೆ ಲೊರಿಟೋ, ಯಾವುದು ಮೆಮೆನಲ್ಲಿ. ಹ್ಮ್ ಹ್ಮ್ ಆಮೇಲೆ ಇದು ಮಟೇಶಿಯಾ ಲೇಯರ್ಡ್. ಇದು ನಮ್ಮ ಏನ್ ಹೇಳ್ತೀವಿ ಲಾಂಗಾನ್ ಇದೆಯಲ್ಲ, ಹ್ಮ್ ಹ್ಮ್ ಲಾಂಗಾನ್ ಅಲ್ಲಿ ಜಂಬೋ ವೆರೈಟಿ, ಇದು ಜಂಬೋ ಹ್ಮ್ ಹ್ಮ್ ಲಾಂಗಾನ್ ಇದು. ಎಲ್ಲ ಡ್ರಮ್ ಅಲ್ಲೇ ಹಾಕಿರಿ ಸರ್ ಇವೆಲ್ಲ. ಹೌದು, ಡ್ರಮ್ ಅಲ್ಲೂ ಟ್ರೈ ಮಾಡಿದೀವಿ. ಹ್ಮ್ 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 ಬಟ್ ನೀವು ಇನ್ನೊಂದಿದೆ ನೋಡಿ, ಇದು ಜಬಟಿಕಾ ಪ್ರಿಕೋಶಿಯಾ. ಇದು ಪ್ರಿಕೋಶಿಯಾ. ಪ್ರಿಕೋಶಿಯಾ. ಆ ಕಡೆ ಇದು ಯಾವ ಕಬ್ಬು ಸರ್ ಇದು? ರ್ಯಾಂಬೋ ಅಂತ. ಹ್ಮ್ 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 ರ್ಯಾಂಬೋ. ಇದ್ರ ಕಲರ್ ನೋಡಿ, ಹೌದು, ಈ ತರ ಬರ್ತಾ ಬರ್ತಾ ಈ ತರ ಕಲರ್ ಹೀಗಾಗ್ತದೆ. ಇದ್ಯಾವ ವೆರೈಟಿ ಸರ್ ಜಬಟಿಕ ಬದಲು? ಎಸ್ಕ್ಯುರ್ಲೈಟ್ ಇದು. ಹ್ಮ್ 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 ಇದು ಫ್ರೂಟಿಂಗ್ ನೋಡಿ, ಕಾಯಿಗಳು ಬಿಡ್ತಾ ಇದೆ. ಕಾಯಿಗಳು ಆಗ್ತಾ ಇದಾವೆ. ಹ್ಮ್ ಹ್ಮ್ ಇಲ್ಲಿ ಇನ್ನೊಂದು ಫ್ರೂಟ್ ಇದೆ ನೋಡಿ, ಇದು ಸಿ ಗ್ರೇಪ್. ಸಿ ಗ್ರೇಪ್. ಅದಾದ್ಮೇಲೆ ಇದು ನೋಡಿ, ರೋಸ್ ಮಾರ್ಟೆಲ್ ಅಂತ. ಹ್ಮ್ 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 ಇದೊಂದು ಫ್ರೂಟ್ ನೋಡಿ, ಹೂವಿನ ಆಕಾರ ಇದೆ ಸರ್. ಹೌದು ಹೌದು. ಹ್ಮ್ ಇದು ಒಳ್ಳೆ ಸ್ವೀಟ್ ಇದೆ, ಹ್ಮ್ ಹ್ಮ್ ಒಳ್ಳೆ ಫ್ಲೇವರ್ ಇರುವಂತ ಫ್ರೂಟ್ ಇದೆ. ಹ್ಮ್ 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 ತುಂಬಾ ಚೆನ್ನಾಗಿದೆ ಸರ್. ಇದ್ರ ಫ್ಲವರ್ ಅಷ್ಟೇ ನೋಡಿ, ಚೆನ್ನಾಗಿ ಬಂದಿದೆ ಸರ್. ಇವೆಲ್ಲ ಪಾಟಲ್ಲೇ ಮಾಡ್ಬೋದಾ? ಪಾಟಲ್ಲಿ ತುಂಬಾ ವೆರೈಟಿ ಮಾಡ್ಬೋದು ನಾವು, ಅದಕ್ಕೆ ತುಂಬಾ ವೆರೈಟಿ ಮಾಡಿದ್ದು. ಹ್ಮ್ ಹ್ಮ್ ಈ ಕಡೆಯಿಂದ ತಿರ್ಗಾ ಮ್ಯಾಮೆ ಸಪಾಟೆಗಳೇ ಇರೋದು ಇಲ್ಲಿ. ಹಾ ಸರ್. ಇಲ್ಲಿ ಮ್ಯಾಮೆ ಸಪಾಟೆನಲ್ಲಿ ಕೀ ವೆಸ್ಟ್ ಅಂತ ಹೇಳಿದೆ. ಇದು ಒಂದು ಗೋವಾ ವೆರೈಟಿ. ಇದು ಹ್ಮ್ 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 ಸೀಡ್ಲೆಸ್. ಸೀಡ್ಲೆಸ್ ವೆರೈಟಿನಲ್ಲಿ ಇದ್ರ ಎಲೆಗಳು ನೋಡಿ ಹೇಗಿದೆ ಅಂತ ಹೇಳ್ಕೊಂಡು. ಸೀಡ್ಲೆಸ್ ಅಲ್ಲಿ ಅತಿ ದೊಡ್ಡ ಗೋವಾ ಇದು. ಡಾರ್ಫ್, ಮತ್ತೆ ಡಾರ್ಫ್ ವೆರೈಟಿನಲ್ಲಿ. ಟೇಸ್ಟ್ ಯಾವ ತರ ಇರುತ್ತೆ ಸರ್ ಇದು? ಇಂಡೋನೇಷಿಯನ್ ಡಾರ್ಫ್ ಗೋವಾ ಅಂತ ಹೇಳಿ ಒಳ್ಳೆ ಟೇಸ್ಟ್ ಇರುತ್ತೆ. ಇದು ಜಬಟಿಕಾಬಾದಲ್ಲಿ ಗ್ರೀನ್ ಕ್ರಿಸ್ಟಲ್. ಇದು ಇದು ಪೆಸಿಡಿಯಂ ಟರ್ಟೋರಿಯಾ ನಮ್ದು ಗಿಡ. ಇದು ಇದು ಜಬಟಿಕಾಬಾನೆಯ ಗಿರ್ಮಾಲ್. ಇದು ಡಾರ್ಫ್ ಮೋಸಂಬಿ. ಮೋಸಂಬಿಯಲ್ಲಿ ಡಾರ್ಫ್. ಇದು ಮ್ಯಾಂಗೋದಲ್ಲಿ ಕ್ರೀಪರ್ ಮ್ಯಾಂಗೋ. ಇದು ಇದ್ರದ್ದೇನು ಸ್ಪೆಷಲ್ ಸರ್? ಇದು ಬಳ್ಳಿ ತರ ಕೆಳಗೆ ಹೋಗ್ತದೆ. ಓಹೋ, ಕ್ರೀಪರ್ ಮ್ಯಾಂಗೋ. ಇದು ರೈನ್ ಫಾರೆಸ್ಟ್ ಪ್ಲಮ್, ಒಳ್ಳೆ ಟೇಸ್ಟ್ ಪ್ಲಮ್. ಇದು ಪ್ಲಮ್. ಈ ಲೈನ್ ಅಲ್ಲಿ ಅನೋನಾ ವೆರೈಟಿಗಳು ಒಂದು 7-8 ವೆರೈಟಿ ಅನೋನಾ ಇದೆ. ಅನೋನಾ, ಹೌದು. ಅಬ್ಯೂನಲ್ಲಿ ಒಂದು 7-8 ವೆರೈಟಿ ಇದೆ. ಆಮೇಲೆ ಆರೆಂಜ್, ಆರೆಂಜ್ ವೆರೈಟಿಗಳಿದಾವೆ. ಬಿಗ್ನೆ ಫ್ಲವರಿಂಗ್ ಆಗ್ತಾ ಇದೆ ನೋಡಿ. ಯಾವ ಸರ್ ಇದು? ಬಿಗ್ನೆ ಫ್ರೂಟಿಂಗ್ ಆಗ್ತಾ ಇದೆ ನೋಡಿ. ಹೈಬ್ರಿಡ್ ಬಿಗ್ನೆ. ಓಹೋ.
ಸರ್ ಇದ್ರದ್ದೇನು ವಿಶೇಷ ಸರ್? ಇದು ಬುಷ್ ಆಗಿ ಬರುವಂತದ್ದು, ಚಿಕ್ಕದಾಗಿ ಬರುವಂತದ್ದು. ಆರೆಂಜು ಗಿಡ ತುಂಬಾ ಬರತ್ತೆ, ಚಿಕ್ಕದಾಗಿ ಬರತ್ತೆ. ಆರೆಂಜು ಚಿಕ್ಕದು ಅದು. ಇದು ಜಬಟಿಕಾ ವೈಟ್, ಬ್ರಾಂಕಾ ವೈಟ್. ಇದು ಗ್ರಾಫ್ಟೆಡ್. ಇದು ಪ್ರಿಕೋಷಿಯಾ. ಇದು ರೆಡ್ ಸಪೋಟಾ. ಇದು ಲಾಂಗ್ ಪೈನಾಪಲ್. ಇದು ವೆರಿಗೇಟೆಡ್ ಪೈನಾಪಲ್. ಅಲ್ಲೂ ವೆರಿಗೇಟೆಡ್ ಲೀಫ್ ನೋಡಿ. ಹೌದು ಸರ್. ಇದು ರೆಡ್. ರೆಡ್ ಮತ್ತೆ ಮುಳ್ಳಿಲ್ಲ ನೋಡಿ. ಇದು ಲಾವಾ ಬ್ರೆಸ್ಟ್ ಅಂತ. ನಿಪ್ಪಲ್ ಅಬಿ ಅಂತ ಹೇಳಿ ಲೇಯರ್ಡ್ ಪ್ಲಾಂಟ್ ಇದು. ಇಲ್ಲಿ ನೋಡಿ, ಇಲ್ಲಿ ಕಾಯಿ ಬಂದಿದೆ. 2 ಕಾಯಿ ಬಂದಿದೆ ಸರ್. ಹೌದೌದು, 2 ಕಾಯಿ ಬಂದಿದೆ ಸರ್. ಇದು ಯಾವ ಗಿಡ ಸರ್ ವಿಶೇಷವಾಗಿ ಹಣ್ಣು ಬಂದೈತೆ? ಇದು ಬಾಕುಪಾರಿ ಗ್ರಾಫ್ಟೆಡ್ ಪ್ಲಾಂಟ್ಗಳು. ಬಾಕುಪಾರಿ ಇದ್ರಲ್ಲಿ ಸಾಧಾರಣಕ್ಕೆ ಎಲ್ಲಾ ಗ್ರಾಫ್ಟೆಡ್ ಪ್ಲಾಂಟ್ ಅಲ್ಲಿ ಇದೇ ತರ ಬರುತ್ತೆ. ಈ ಪಾಟ್ ಅಲ್ಲೆಲ್ಲ ಬೆಳಿಲಿಕ್ಕೆ ಒಳ್ಳೆ ಚಂದ ಆಗ್ತದೆ ನೋಡಿ. ಸೈಜ್ ಇಷ್ಟೇ ಬರುತ್ತೆ ಸರ್ ಹಣ್ಣು? ಹಣ್ಣು ಇನ್ನೊಂದ್ ಸ್ವಲ್ಪ ದೊಡ್ಡ ಬರ್ಬೋದು, ಅಷ್ಟೇ ಬರೋದು. ನೋಡ್ಲಿಕ್ಕೂ ಚಂದ, ತಿನ್ಲಿಕ್ಕೆ ಒಳ್ಳೆ ಚಂದ ಆಗ್ತದೆ. ಹುಳಿಸಿ ಇರ್ತದೆ. ತುಂಬಾ ಚೆನ್ನಾಗಿದೆ ಸರ್. ಸುಮಾರು ವಿಶೇಷ ಹಣ್ಣಿನ ಸಸಿಗಳನ್ನು ತೋರಿಸಿದ್ರಿ. ನಿಮ್ ನರ್ಸರಿ ನೋಡಿ ತುಂಬಾ ಇಷ್ಟ ಆಯ್ತು. ನಾನ್ ಕೇಳೋದಿಷ್ಟೇ, ನಿಮ್ ನರ್ಸರಿ ನೋಡಿ ನಮ್ಮ ವೀಕ್ಷಕರು ಯಾರಾದ್ರೂ ಬರ್ತಾರೆ, ಅವ್ರಿಗೆ ಯಾವ ತರ ಸಜೆಸ್ಟ್ ಮಾಡ್ತೀರಿ? ಒಟ್ನಲ್ಲಿ ಹಣ್ಣಿನ ಗಿಡಗಳು ಮಾಡೋರಿಗೆ, ದೇಶೀಯ ಆಗ್ಲಿ ವಿದೇಶಿ ಆಗ್ಲಿ, ಕೆಲವೊಬ್ರು ನರ್ಸರಿಯವರು ತಯಾರು ಮಾಡಿರ್ತಾರೆ, ಇದು ಚೆನ್ನಾಗಿದೆ, ಇದಕ್ಕಿಂತ ಇದು ಚೆನ್ನಾಗಿದೆ, ಇದು ತಗೊಂಡೋಗಿ ಅಂತೇಳಿ ಕಳಿಸ್ತಾ ಇರ್ತಾರೆ. ಆ ವ್ಯಾಪಾರಿಕ ದೃಷ್ಟಿ ಬಿಟ್ಟು ರೈತರು ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ನೀವು ಯಾವ ರೀತಿ ಸಜೆಸ್ಟ್ ಮಾಡ್ತೀರಿ ಸರ್? ಅದಕ್ಕೆ ನಾನು ನನ್ನ ಮಾತಾಡ್ಬೇಕಾದ್ರೆ ನಿಮ್ಗೊಂದ್ಸರಿ ಹೇಳಿದ್ದೆ, ಸಿದ್ದು ಹಲ್ಸ್ ಅನ್ನೋದು ನಮ್ಮಲ್ಲಿ 7 ವರ್ಷ ಬೇಕಾಗ್ತದೆ ಬರ್ಲಿಕ್ಕೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಯಾರಿಗೂ ಆಗಿಲ್ಲ. ಬಟ್ ನಾವೇನ್ ಮಾಡ್ತೀವಿ, ಅಂತದ್ನ ಇಲ್ಲಿ ಕೊಡೋದೇ ಇಲ್ಲ. ನಾನು ಹೇಳಿದ್ದಲ್ಲ, ಬೇಡ ಅಂತ ಹೇಳಿ ನನ್ನ ಹತ್ರ ಇಷ್ಟು ಗಿಡ ಉಳಿದಿದೆ ಅಂತ ಹೇಳಿ ನಾನು ಕೊಡೋದಿಲ್ಲ ಅದನ್ನ. ಆ ತರ ಕೆಲವು ವೆರೈಟಿ ಕೊಡಲ್ಲ. ಕೆಲವ್ದು ವೆರೈಟಿನ ಪಾಟಲ್ ಬೆಳೆಯೋರಿಗೆ, ಕಲೆಕ್ಷನ್ ಅವರಿಗೆ ಅಂತ ಬೇರೆ ಇರುತ್ತೆ. ಕಲೆಕ್ಷನ್ ಮಾಡೋರಿಗೆ ಅದು ಸ್ವೀಟ್ ಗಿಟ್ ಅಂತ ಅಲ್ಲ, ಅವರಿಗೆ ಫ್ರೂಟ್ಗಳಾದ್ರೂ ಸರಿ, ಎಲ್ಲ ವೆರೈಟಿ ಫ್ರೂಟ್ ಬೆಳೆಸ್ಬೇಕಂತ. ಆತರ ಯಾವಾಗ ಬರುತ್ತೆ ಏನೋ ಕಮರ್ಷಿಯಲ್ ಆಗಿ ಬೆಳೆಯೋರಿಗೆ ನಾವು ಮಿಸ್ಗೈಡ್ ಮಾಡ. ಕಮರ್ಷಿಯಲ್ ಆಗಿ ಯಾರು ಬೆಳಿಬೇಕು, ಅವರಿಗೆ ಯಾವ ತರದ್ ಬೇಕು ಫ್ರೂಟ್, ಅದೇ ತರದ್ದೇ ಕೊಡ್ತೀವಿ. ಅದ್ರಲ್ಲಿ ನಾನು ಹೇಳಿದ್ದಲ್ಲ, ನೀವು 1000 ವೆರೈಟಿನಲ್ಲಿ ಸೆಲೆಕ್ಟ್ ಮಾಡಿ 20 ವೆರೈಟಿ ಬೆಳೆಯಕ್ ಬರ್ಬೋದು, ಅಂದ್ರೆ ಕಮರ್ಷಿಯಲ್ ಮಾಡ್ಬೋದು. ಅದಕ್ಕೆ ಸರಿಯಾಗಿ ಕೊಡ್ತೀವಿ. ಮತ್ತೆ ಯಾವ್ದು ಏರಿಯಾಕ್ಕೆ ಯಾವ್ದು ಬರುತ್ತೆ ಅನ್ನೋದನ್ನ ನೋಡೇ ಕೊಡ್ತೀವಿ. ಅದ್ರಲ್ಲಿ ಇದಿಲ್ಲ. ಮತ್ತೆ ತಿರ್ಗಾ ಯಾವ್ದಾದ್ರು ಅವರಿಗೆ ಏನಾದ್ರು ಇದು ಮಿಸ್ಟೇಕ್ ಆಯ್ತು, ಹಾಗೆ ಮಾಡ್ಬೇಕಿತ್ತು, ಹೀಗ್ ಮಾಡ್ಬೇಕಿತ್ತು ಅಂದ್ರೂ ಇದುವರೆಗೂ ನಾವು ಅದನ್ನ ಬೆಳೆಯುವ ಕ್ರಮನು ಹೇಳೇ ಕಳಿಸಿರ್ತೀವಿ ಸಾಧಾರಣಕ್ಕೆ. ಅದಕ್ಕೆ ನಾವು ತುಂಬಾ ಸಪೋರ್ಟೇ ಮಾಡಿದೀವಿ. ಬಟ್ ಯಾವ್ದೇ ಕಾರಣಕ್ಕೂ ನಾವು ಸುಳ್ಳು ಹೇಳಿಕೊಡೋದು ಇಲ್ಲ. ಅದನ್ನ ನಾವು ಕೇಳ್ಕೊಂಡೇ ಕೊಟ್ಟಿರ್ತೀವಿ ಅವ್ರಿಗೆ. ನೀವ್ ಯಾವ ತರ ಬೆಳೆಯೋರು ಅಂತ ಕೇಳ್ಕೊಂಡೇ ಕೊಟ್ಟಿರ್ತೀವಿ. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಗಿಡಗಳು ಹಾಕ್ಬೇಕನ್ನೋ ಹುಚ್ಚ ಅಷ್ಟೇ ಇರ್ತದೆ ಕೆಲವೊಬ್ಬರಿಗೆ. ಅದರಿಂದ ಲಾಭ ಎಷ್ಟು, ಅದು ಹಣ್ಣು ಬರುತ್ತಿಲ್ಲೋ, ನಮ್ಮ ವಾತಾವರಣಕ್ಕೆ ಬರುತ್ತಿಲ್ಲೋ, ಯಾವುದೇ ಮಾಹಿತಿ ಇರೋದಿಲ್ಲ. ನಮ್ಮಂತ ಯೂಟ್ಯೂಬರ್ಸ್ ಏನಾದ್ರು ಹೇಳಿರ್ತಾರಲ್ಲ, ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಒಂದೇ ಸತಿ ಖರೀದಿ ಮಾಡಕ್ ಬರ್ತಿರ್ತಾರೆ. ಹಾಗಾಗಿ ಕೆಲವೊಂದ್ ಸತಿ ಅವ್ರಿಗೆ ಸಮಸ್ಯೆ ಆಗ್ತಿರ್ತದೆ. ಇಲ್ಲ, ಅದಕ್ಕೆ ಒಂದೇನಾಗಿದೆ ಅಂದ್ರೆ ಯೂಟ್ಯೂಬ್ ನೋಡ್ಕೊಂಡೇ ಬರ್ತಾರೆ ಅಂತ ನಾನು ಒಂದು ವಿಚಾರ ಕೇಳಿದ್ದೆ. ಯೂಟ್ಯೂಬ್ ಅಲ್ಲಿ ಒಂದು ನೋಡ್ಬಿಟ್ಟು ಚಾರ್ಟ್ ಮಾಡ್ಕೊಡ್ತಾರೆ. ಆ ಚಾರ್ಟ್ ಅಲ್ಲಿ ಕೆಲವು ವೆರೈಟಿ ಇಲ್ಲಿಗೆ ಬರಲ್ಲ, ಅದನ್ನ ತುಂಬಾ ಸೆಲೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಅದಕ್ಕೆ ನಾವು ಅವ್ರಿಗೆ ಚೇಂಜ್ ಮಾಡ್ಕೊಟ್ಟಿದ್ದು ಇದೆ. ಬಟ್ ಅವರಿಗೆ ಅದು ಬರೋದೇ ಇಲ್ಲ ಅಂತ ಹೇಳಿದ್ದು ಕೆಲವ್ದು ಬರೋದಿಲ್ಲ. ಅದನ್ನ ಬಾದಾಮ್ ಎಲ್ಲ ತುಂಬಾ ಜನ ಹಿಡ್ಕೊಂಡ್ ಬಂದಿದ್ರು. ಅದು ಖಂಡಿತ ಬರತ್ತೆ, ಸಣ್ಣ ಪ್ರಮಾಣದಲ್ಲಿ ಕಮರ್ಷಿಯಲ್ ಕ್ರಾಪಿಗೆ ಬರಲ್ಲ. ಅದಕ್ಕೆ ಏನ್ ಮಾಡಿದೀವಿ ನಾವು, ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳೇ ಕಳ್ಸಿದೀವಿ ನಾವು. ಆತರ ಅದ್ ಬಿಟ್ರೆ ನನ್ ಗಿಡ ಹೋಗತ್ತೆ ಅನ್ನೋ ದೃಷ್ಟಿಯಿಂದ ನಾವು ಯಾವತ್ತೂ ಕೊಟ್ಟಿಲ್ಲ. ಅದು ಈಗ ನಮ್ 35 ವರ್ಷದಿಂದ ನಮ್ಮನ್ನ ನಡ್ಸ್ಕೊ ಬರ್ತಾ ಇರೋ ನರ್ಸರಿ ಅಂತ ಹೇಳಿದ್ರೆ, ನಾವು ಅವತ್ತಿನಿಂದ ಅಡಿಕೆ ಕ್ವಾಲಿಟಿ ಹೇಗೆ ಮೇಂಟೈನ್ ಮಾಡಿದ್ವು ಅದನ್ನ ಮಾಡ್ಕೊಂಡೇ ಬಂದಿರೋದ್ರಿಂದ ನಮ್ಮ ಹತ್ರ ಇವತ್ತಿಗೂ ಜನ ಬರ್ತಾ ಇದ್ರು. ನಾವು ಅದನ್ನ ಮಾಡೇ ಕೊಟ್ಟಿದ್ದೀವಿ. ನಮ್ಮ ಉದ್ದೇಶ ಏನಂದ್ರೆ, ನಮ್ಮಿಂದ ಬರುವಂತ ರೈತರಿಗೆ ನಿಮ್ ಕಡೆಯಿಂದ ಒಳ್ಳೇದಾಗ್ಬೇಕು. ಹೌದು, ಸಪೋರ್ಟ್ ಮಾಡ್ತೀವಿ. ನಿಮ್ ಕಡೆಯಿಂದ ಏನ್ ಬರ್ತಾರೆ ಅವ್ರಿಗೆ ನಾವು ಸಾಧ್ಯವಾದಷ್ಟು ಸಪೋರ್ಟ್ ಮಾಡ್ಕೊಡ್ತೀವಿ. ತುಂಬಾ ಧನ್ಯವಾದಗಳು ಸರ್. ನೋಡಿದ್ರಲ್ಲ ರೈತ ಬಾಂಧವರೇ, ಸುಮಾರು 30-35 ವರ್ಷದಿಂದ ಇವ್ರ ತಂದೆಯವರ ಕಾಲದಿಂದಲೂ ನರ್ಸರಿನ ನಡ್ಸ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಅಡಿಕೆ ಮತ್ತು ಕಾಫಿ ಈ ತರ ಸಸಿಗಳನ್ನ ತಯಾರು ಮಾಡ್ತಾರೆ. ಅದ್ರ ಜೊತೆಗೆ ಇವ್ರು ಬಂದ್ಮೇಲೆ ಇವ್ರ ಕೈ ಮೇಲೆ ವಿಶೇಷ ವಿದೇಶಿ ಹಣ್ಣಿನ ಗಿಡಗಳನ್ನ ವಿಶೇಷವಾಗಿ ಆಯ್ಕೆ ಮಾಡಿ ಅದನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಅವರಲ್ಲಿ ಬೆಳೆಸಿ ಅದರಿಂದ ಕೂಡ ಸಸಿಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಇಲ್ಲಿ ನನಗೆ ತಿಳಿದ ಮಟ್ಟಿಗೆ ವಿಶೇಷವಾಗಿ ಎಲ್ಲ ಕಡೆಗಿಂತಲೂ ರೇಟ್ನಲ್ಲಿ ಯಾವುದೇ ಮೋಸ ಇಲ್ಲ. ಅಳೆದು ತೂಗಿ ತಿಳಿದು ಕೊಡ್ತಾರೆ. ಮತ್ತು
ಹಲವಾರು ರೈತರು ಇವರಿಂದ ಪಡ್ಕೊಂಡು ಪ್ರಯೋಜನವನ್ನು ಪಡೆದಿದ್ದಾರೆ. ಒಂದು ವಿಶೇಷವಾದಂಥ ನರ್ಸರಿ ಅಂತಾನೆ ಹೇಳ್ಬೋದು. ಈ ನರ್ಸರಿಗೆ ಯಾವುದೇ ಪ್ರಚಾರ ಇಲ್ಲ, ಯಾವುದೇ ಪಾಂಪ್ಲೆಟ್ ಇಲ್ಲ. ನಾವು ಬಂದು ಹೊಸದಾಗಿ ಪ್ರಚಾರ ಮಾಡಿದಂಗಾಗಿದೆ. ಅವ್ರು ಅದಕ್ಕೂ ಒಪ್ಕೊಂಡಿರಲಿಲ್ಲ. ಆದರೆ ಇವರ ಸರಳತೆ ನೋಡಿಕೊಂಡು ನಮಗೆ ತುಂಬ ಖುಷಿ ಆಯಿತು. ಇವ್ರ ಪ್ರಚಾರ ಅನ್ನೋದಕ್ಕಿಂತಲೂ ಇವ್ರ ಹತ್ರ ನಮ್ಮ ಕಡೆಯಿಂದ ಬರುವಂಥ ರೈತರಿಗೆ ಇವ್ರ ಹತ್ರ ಉತ್ತಮವಾದ ಸಸಿ ಸಿಗ್ತದೆ ಮತ್ತು ಉತ್ತಮ ಮಾರ್ಗದರ್ಶನ ಸಿಗ್ತದೆ. ಆ ಒಂದು ಆಸಕ್ತಿಯಿಂದ ಇವ್ರ ಹತ್ರ ವಿಡಿಯೋ ಮಾಡ್ತಾ ಇದ್ದೀವಿ. ಈ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡಿರಿ, ಇವರಿಂದ ಉತ್ತಮ ಸಸಿಯನ್ನು ಪಡೀಲಿ ಅಂತ ಹೇಳ್ತಾ, ಇಂಥ ವಿಶೇಷವಾದಂಥ ಮಾಹಿತಿಯನ್ನು ನೀಡಿದಂಥ ಸರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.